ಡಾಗು ಕ್ಯಾಟ್ಗೂ ಇನ್ನೊಂದು ಏನು ಇಡ್ಬೋದು ಪೆಟ್ ಅಂದ್ರೆ ಬರ್ಡ್ಸ್ ನ ಇಡ್ಬೋದು. 100% ಸೇಮ್ ಡಾಗ್ ನ ಯಾವ ತರ ಕ್ಯಾರಿ ಮಾಡ್ತಾರೋ ಸೇಮ್ ಬರ್ಡ್ಸ್ ನಾನು ಆ ತರ ಇಡ್ಬೇಕಂತ ಒಂದು ಉದ್ದೇಶಕ್ಕೆ ನಾನು ಟೇಮ್ಡ್ ಬರ್ಡ್ಸ್ ನ ಅಪ್ರೋಚ್ ಮಾಡಿ. ಒಂದು ಒಳ್ಳೆ ಕಾನ್ಸೆಪ್ಟ್ ಸರ್ ಇದು. ನೋಡಿ, ತಗೊಂಡು ಹೋಗ್ಬಿಟ್ಟು ಪಂಜರದಲ್ಲಿ ಮುಚ್ಚಿಡೋ ಬದಲು ಪಾಪ ಅದಕ್ಕೂ ಬೇಜಾರಾಗುತ್ತೆ. ಇಡೀ ಮನೆ ತುಂಬಾ ಓಡಾಡ್ಕೊಂಡಿರ್ಲಿ, ಹಾರಾಡ್ಕೊಂಡಿರ್ಲಿ. ಸೊ ವೀಕ್ಷಕರೇ ನೋಡ್ತಾ ಇರ್ಬೋದು, ಟೇಮ್ಡ್ ಆಗಿರೋ ಬರ್ಡ್ನ ನಾನು ನನ್ನ ಹೆಗಲ ಮೇಲೆ ಕೂರಿಸ್ಕೊಂಡಿದ್ದೀನಿ. ಇವಾಗ ಆ ಕಡೆ ಒಂದು, ಈ ಕಡೆ ಒಂದು. ಸರ್ ಇದು ಕಾಕ್ಟೇಲ್ ಅಲ್ವಾ ಇದು? ಹೌದು. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತ ನಾನು ನಿಮ್ಮ ಕನ್ನಡಕವರ ಬಂದಿನಿ ಒಂದು ಹೊಸ ವಿಡಿಯೋ ಜೊತೆ, ಒಂದು ಯೂನಿಕ್ ವಿಡಿಯೋ ಜೊತೆ. ಹೌದು ಸ್ನೇಹಿತರೆ, ಇವತ್ತಿನ ವಿಡಿಯೋ ಏನಿದೆ ಇದನ್ನ ಸ್ವಲ್ಪ ಯೂನಿಕ್ ಅಂತ ಹೇಳ್ಬೋದು. ಯಾಕಂತಂದ್ರೆ ಇವತ್ತು ನಾನಿದ್ದೀನಿ ಒಂದು ಅಕ್ವೇರಿಯಂ ಅಲ್ಲಿ. ನನ್ನ ಚಾನಲಲ್ಲಿ ಇಲ್ಲಿವರೆಗೆ ಇಷ್ಟೊಂದು ಯೂನಿಕ್ ಆಗಿರುವಂಥ ಒಂದು ವಿಡಿಯೋನ ನಾನು ಮಾಡೇ ಇರಲಿಲ್ಲ. ಸೊ ಹಾಗಾದರೆ ಏನಪ್ಪ ಒಂದು ವಿಡಿಯೋ ಅಂತ ಯೋಚನೆ ಮಾಡ್ತಾ ಇದ್ರಾ ಸ್ನೇಹಿತರೆ? ಇವತ್ತು ಇದನ್ನು ತಿಳಿಸ್ಕೊಡೋದಕ್ಕೆ ನಾನಿದ್ದೀನಿ ಬೆಂಗಳೂರಿನ ಕೋರಮಂಗಲದಲ್ಲಿರುವಂತಹ ಶಬರಿ ಅಕ್ವೇರಿಯಂ ಆ್ಯಂಡ್ ಪೆಟ್ಸಲ್ಲಿ. ಶಬರಿ ಅಕ್ವೇರಿಯಂ ಪೆಟ್ಸಲ್ಲಿ ಏನಪ್ಪ ವಿಶೇಷತೆ ಅಂತಂದರೆ, ಎಲ್ಲ ಕಡೆನೂ ಅಕ್ವೇರಿಯಂ ಇದೆ, ಎಲ್ಲ ಕಡೆನೂ ಕೂಡ ಪೆಟ್ ಸಿಗುತ್ತೆ. ಆದರೆ ಇಲ್ಲಿ ವಿಶೇಷತೆ ಏನಂದರೆ ನಿಮಗೆ ಟೇಮ್ಡ್ ಬರ್ಡ್ಗಳು ಸಿಗುತ್ತೆ. ಟೇಮ್ಡ್ ಬರ್ಡ್ ಅಂದರೆ ಪಳಗಿರುವ ಬರ್ಡ್ಗಳು. ನೀವು ಅದರಿಂದ ಆಟ ಆಡಿಸ್ಬೋದು, ಫನ್ ಮಾಡ್ಬೋದು, ಎಂಟರ್ಟೈನ್ ಮಾಡ್ಬೋದು. ಎಸ್, ಇಲ್ಲಿ ಟೇಮ್ಡ್ ಬರ್ಡ್ಗಳು ಸಿಗುತ್ತೆ. ಏನಕ್ಕೆ ಹೇಳ್ತಿದ್ದೀನಿ ಅಂತಂದರೆ, ನಿಮಗೆ ಎಲ್ಲ ಕಡೆ ಆಲ್ ಓವರ್ ಬೆಂಗಳೂರು ಇರ್ಬೋದು, ಆಲ್ ಓವರ್ ರಾಜ್ಯದಲ್ಲಿ ಎಲ್ಲ ಕಡೆ ಹುಡ್ಕೊಂಡು ನಿಮಗೆ ವೈಲ್ಡ್ ಬರ್ಡ್ಗಳು ಸಿಗ್ತವೆ. ವೈಲ್ಡ್ ಬರ್ಡ್ ಮಾಮೂಲಾಗಿ ಇಟ್ಕೊಳ್ಳುವಂಥದ್ದು, ಆದರೆ ಆಟ ಆಡುವಂಥದ್ದು, ಎಂಟರ್ಟೈನ್ಮೆಂಟ್ ಮಾಡುವಂತಹ ಟೇಮ್ಡ್ ಬರ್ಡ್ಗಳು ಸಿಗೋದು ಕೆಲವೊಂದು ಯೂನಿಕ್ ಪ್ಲೇಸ್ಗಳಲ್ಲಿ ಮಾತ್ರ. ಆ ಥರ ಯೂನಿಕ್ ಒಂದು ಅಕ್ವೇರಿಯಂ ಆ್ಯಂಡ್ ಪೆಟ್ಸ್ ಅಂದರೆ ಇದನ್ನು ಶಬರಿ ಅಕ್ವೇರಿಯಂ ಮತ್ತು ಪೆಟ್ಸ್ ಅಂತ ಹೇಳ್ಬೋದು. ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದರ ಓನರ್ ಆಗಿರುವಂತಹ ಸಂತೋಷ್ ಅವರು ಇದ್ದಾರೆ. ಬನ್ನಿ ವೆಲ್ಕಮ್ ಮಾಡೋಣ ಅವ್ರನ್ನ, ಹೆಚ್ಚಿನ ವಿಚಾರಗಳನ್ನು ತಿಳ್ಕೊಳ್ಳೋಣ. ಬನ್ನಿ ಸರ್. ಹಾಯ್, ನಮಸ್ಕಾರ ಸರ್. ನಮಸ್ತೆ ಸರ್. ಸರ್, ನನ್ನ ಮೊದಲನೇ ಕ್ವಶನ್ ಏನಂದರೆ, ಈ ಶಬರಿ ಅಕ್ವೇರಿಯಂ ಆ್ಯಂಡ್ ಪೆಟ್ಸ್ಗೆ ಬರಬೇಕು ಅಂದರೆ ಎಲ್ಲಿಗೆ ಬರಬೇಕು? ಒಂದು ಎಕ್ಸಾಕ್ಟ್ ಅಡ್ರೆಸ್ ತಿಳಿಸ್ಕೊಡ್ಬೋದಾ ನಮಗೆ? ಸರ್, ಕೋರಮಂಗಲ ಪಾಸ್ಪೋರ್ಟ್ ಆಫೀಸ್ ಅಂತ ಇದೆ. ಅದು ಆಲ್ಮೋಸ್ಟ್ ಇವಾಗ ಎಲ್ಲ ಪಾಪ್ಯುಲರ್ ಆಗಿದೆ. ಪಾಸ್ಪೋರ್ಟ್ ಆಫೀಸ್ ಇಂದ 5th ಶಾಪ್ ನಮ್ಮ ಲೊಕೇಶನ್. ಪಾಸ್ಪೋರ್ಟ್ ಆಫೀಸ್ ಇಂದ 5th ಶಾಪ್. ಹೌದು, ತುಂಬಾ ಗೊತ್ತಿರುವಂತ ಲೊಕೇಶನ್ ಆಗುತ್ತೆ ಅಲ್ವಾ? ಓಕೆ, ಸರಿ ಸರ್. ಸರಿ, ಇವಾಗ ನನ್ನ ಇನ್ನೊಂದು ಕ್ವಶನ್ ಏನಂತಂದ್ರೆ, ತಾವು ಯಾವಾಗಿಂದ ಈ ಬಿಸ್ನೆಸ್ ಅಲ್ಲಿ ಇದ್ದೀರಾ ಸರ್? ಯಾವಾಗಿಂದ ಮಾಡ್ತಾ ಇದ್ದೀರಾ ಸರ್? ಈಗ ಅಂಗಡಿ ಅಂತ ಶುರು ಮಾಡಿರೋದು ಒಂದು 3 years ಇಂದ ಮಾಡಿದ್ದೀನಿ. 3 ವರ್ಷದಿಂದ ಮಾಡಿದ್ದೀರಾ? ಬಿಫೋರೇ ನಾನು ಮನೆಯಲ್ಲೇ ಹ್ಯಾಂಡ್ ಟ್ರೈನ್ ಮಾಡಿ ಪಳಗಿಸೋ ಥರ ಮಾಡ್ತಿರೋದು ಆಲ್ಮೋಸ್ಟ್ ಒಂದು 10 years ಇಂದ ನಾನು ಮಾಡ್ತೀನಿ. 10 years ಇಂದ ಮಾಡ್ತಾ ಇದ್ದೀರಾ. ಸರ್, ಇವಾಗ ಟೇಮ್ಡ್ ಬರ್ಡ್ ಅಂದರೆ ಏನು ಅಂತ ನಿಮ್ಮಿಂದ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನಾನು ಕೇಳೋದೇನಂತಂದರೆ, ಟೇಮ್ಡ್ ಬರ್ಡಲ್ಲಿ ನಮಗೆ ಯಾವ ಯಾವ ವಿಧಗಳು ಸಿಗುತ್ತೆ ಸರ್ ಇಲ್ಲಿ ನಮಗೆ? ಸರ್, ಟೇಮ್ಡ್ ಬರ್ಡ್ಸ್ನಲ್ಲಿ ನಿಮಗೆ ಫಸ್ಟ್ ಮೈಂಡ್ ಸ್ಟ್ರೆಸ್ ರಿಲೀಫ್ ಮಾಡುತ್ತಾರೆ. ಓಕೆ. ಸೊ ಅದನ್ನು ಬಂದು ನೀವು ಕೈಯಲ್ಲಿ ಎತ್ಕೋಬೋದು, ಆಟ ಆಡ್ಬೋದು. ಸೇಮ್ ನಮ್ಮ ಕ್ಯಾಟ್ ಆ್ಯಂಡ್ ಡಾಗ್ ಥರ ನೀವು ಬಂದು ಬರ್ಡ್ಸ್ನ ನೀವು ಇಡ್ಬೋದು. ಎಸ್. ಓಕೆ. ಈಗ ಎಲ್ಲರೂ ಬಂದು ಕ್ಯಾಟ್ ಆ್ಯಂಡ್ ಡಾಗ್ನ ಮಾತ್ರ ಮನೇಲಿ ಮುದ್ದು ಮಗುವಾಗಿ ಇಟ್ಕೊಳ್ತಾರೆ. ಬರ್ಡ್ಸ್ನ ಒಂದು ಬೌನಲ್ಲಿ ಕೇಜಲ್ಲಿ ಹಾಕಿಟ್ಟಿರ್ತಾರೆ. ಅದನ್ನ ಬಂದು ಡೈಲಿ ನೀರು ಇಡೋದು, ಫುಡ್ ಇಡೋದು ಇಷ್ಟೇ ಮಾಡ್ತಾರೆ. ಅದ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಲ್ಲ. ಸೊ ನನ್ನ ಕಾನ್ಸೆಪ್ಟ್ ಏನಂದ್ರೆ, ಈ ಡಾಗು ಕ್ಯಾಟ್ಗೂ ಇನ್ನೊಂದು ಏನು ಇಡ್ಬೋದು ಪೆಟ್ ಅಂದ್ರೆ ಬರ್ಡ್ಸ್ನ ಇಡ್ಬೋದು. 100% ಸೇಮ್ ಡಾಗ್ನ ಯಾವ ಥರ ಕ್ಯಾರಿ ಮಾಡ್ತಾರೋ ಸೇಮ್ ಬರ್ಡ್ಸ್ ನಾನು ಆ ಥರ ಇಡಬೇಕಂತ ಒಂದು ಉದ್ದೇಶಕ್ಕೆ ನಾನು ಟೇಮ್ಡ್ ಬರ್ಡ್ಸ್ನ ಅಪ್ರೋಚ್ ಮಾಡಿ. ಒಂದು ಒಳ್ಳೆ ಕಾನ್ಸೆಪ್ಟ್ ಸರ್ ಇದು. ನೋಡಿ, ತಗೊಂಡು ಹೋಗ್ಬಿಟ್ಟು ಪಂಜರದಲ್ಲಿ ಮುಚ್ಚಿಡೋ ಬದಲು ಪಾಪ ಅದಕ್ಕೂ ಬೇಜಾರಾಗುತ್ತೆ. ಇಡೀ ಮನೆ ತುಂಬಾ ಓಡಾಡ್ಕೊಂಡಿರ್ಲಿ, ಹಾರಾಡ್ಕೊಂಡಿರ್ಲಿ ಅಲ್ವಾ? ಎಸ್, ಇದು ಒಂದು ಒಳ್ಳೆ ಕಾನ್ಸೆಪ್ಟ್. ಪಕ್ಷಿಗಳಿಗೋಸ್ಕರ ಹೆಂಗೋ ಪಕ್ಷಿಗಳನ್ನ ಸಾಕ್ಬೇಡಿ ಅಂದ್ರೆ ಹೇಳೋಕ್ಕಾಗೋದಿಲ್ಲ, ಸಾಕ್ತಾರೆ. ಆದ್ರೆ ಅದನ್ನ ಓಪನ್ ಬಿಡ್ಬೋದಲ್ವಾ, ಫ್ರೀಡಮ್, ಒಂದು ಸ್ವಾತಂತ್ರ್ಯ ಕೊಡ್ಬೋದಲ್ವಾ? ನಿಜವಾಗ್ಲೂ ಒಂದು ಒಳ್ಳೆ ಕಾನ್ಸೆಪ್ಟ್ ಮಾಡಿದ್ದಾರೆ ಸರ್. ಸರ್, ಇವಾಗ ಅದನ್ನ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಒಂದು ತೋರಿಸ್ಬಿಡೋಣ ನಾವು ಹೆಂಗಂತ. ಅದಕ್ಕಿಂತ ಮುಂಚೆ ಸರ್, ಯಾವ ಜಾತಿ ಸಿಗುತ್ತೆ ನಮಗೆ? ಸರ್, ನಮ್ಮ ಹತ್ರ ಎಕ್ಸಾಕ್ಟಿಕ್ ಬರ್ಡ್ ಅಂತಾರೆ. ಎಕ್ಸಾಕ್ಟಿಕ್ ಬರ್ಡ್ ಅಂದರೆ ಸಾಕಕ್ಕಂತಾನೆ ಒಂದಿಷ್ಟು ಬರ್ಡ್ಸ್ ಅಂತ ಅಲೋ ಮಾಡಿದ್ದಾರೆ ಇಂಡಿಯನ್ ಲೀಗಲಲ್ಲಿ. ಸೊ ಇದರಲ್ಲಿ ಬಂದು ನಮ್ಮ ಇಂಡಿಯನ್ ಬರ್ಡ್ಸ್ ನಾವು ಯಾವ್ದು ಸಾಕಂಗಿಲ್ಲ, ಮಾರಂಗಿಲ್ಲ. ಸೊ ಅದು ಸಿಗಲ್ಲ ನಿಮಗೆ. ಗ್ರೀನ್ ಪ್ಯಾರೆಟ್ ಆಗಲಿ, ಮತ್ತೆ ಈಗಲ್ ಆಗಲಿ, ಸ್ಪೈರೋ ಆಗಲಿ, ಇದೆಲ್ಲ ಬಂದು ನಾವು ಸಾಕಂಗಿಲ್ಲ. ಇಂಡಿಯನ್ ಅದು ಎಕ್ಸಾಕ್ಟಿಕ್ ಬರ್ಡ್ಸ್ ಅಂತ. ಈ ಮ್ಯೂಟೇಷನ್ ಏನಂದ್ರೆ ಇದೆಲ್ಲ ಔಟ್ ಆಫ್ ಅದು ಇಲ್ಲಿ ಬಂದು ಬ್ರೀಡ್ ಮಾಡಿ ನಮಗೆ ಸಿಗುತ್ತೆ. ಕಾಕ್ಟೈಲು, ಕನ್ನೂಸು, ಗ್ರೇ ಪ್ಯಾರೆಟ್ಸು,
ಮತ್ತೆ ಲುಟಿನೋ ಕಾಕ್ಟೈಲು, ಗ್ರೇ ಕಾಕ್ಟೈಲ್ಸ್, ಇದರಲ್ಲೇ ನೇಮ್ಸ್ಗಳು ವೇರಿ ಆಗುತ್ತೆ. ಸರಿ ಸರಿ ಸೊ ಎಕ್ಸಾಕ್ಟಿಕ್ ಬರ್ಡ್ಸ್ ಅಂತ ಬರೋದು ಎಲ್ಲಾನು ನಾವು ಸೇಲ್ ಮಾಡ್ಬೋದು, ಕೊಡ್ಬೋದು. ನಮಗೆ ಏನೇ ಲೀಗಲ್ ಪ್ರಾಬ್ಲಮ್ ಇಲ್ಲ. ಓಕೆ ಓಕೆ, ಎಲ್ಲದೂ ಕೂಡ ಎಕ್ಸಾಟಿಕ್ ಬರ್ಡ್ಸ್ ಅಲ್ವಾ? ಸೊ ನಿಮ್ಮ ಹತ್ರ ಏನಾದ್ರು ಸರ್ಟಿಫಿಕೇಟ್ ಏನಾದ್ರು ಇದೆಯಾ? DNA ಕಾರ್ಡ್ ಅಂತ ಕಾರ್ಡ್ ಬರುತ್ತೆ, ಅದು ಇದೆ ಅಲ್ವಾ? ನೋಡಿ ವೀಕ್ಷಕರೇ, ರೈಟ್ ಸೈಡ್ ಅಲ್ಲಿ ಅಥವಾ ಮೇಲ್ಗಡೆ ಎಲ್ಲಾದ್ರೂ ನಿಮಗೆ ಆ ಕಾರ್ಡ್ ಅನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈ ರೀತಿ ಕಾರ್ಡ್ ಇದ್ರೆ ಇದು ಕಂಪ್ಲೀಟ್ಲಿ ಲೀಗಲ್. ಇಲ್ಲಿರೋದು ಕಂಪ್ಲೀಟ್ಲಿ ಲೀಗಲ್ ಎಕ್ಸಾಟಿಕ್ ಬರ್ಡ್ಸ್ಗಳು. ಸೊ ನೀವು ಟೆನ್ಷನ್ ತಗೊಬೇಕಾಗಿಲ್ಲ, ಸರ್ ಇಂದ ಪರ್ಚೇಸಸ್ ಮಾಡ್ಬೋದು, ತಗೊಂಡು ಹೋಗ್ಬೋದು. ಸರ್ ಯೂಶುವಲಿ ನಿಮ್ಮ ಹತ್ರ ತಗೊಳಕ್ಕೆ ಎಲ್ಲೆಲ್ಲಿಂದ ಜನ ಬರ್ತಾರೆ ಸರ್? ಈಗ ಬಂದು ನನಗೆ ಪ್ರೆಸೆಂಟ್ ಬೆಳಗಾವಿಯಿಂದ ತುಂಬಾ ಕಸ್ಟಮರ್ಸ್ ಇದ್ದಾರೆ. ಬೆಳಗಾವಿಯಿಂದ? ಹೌದು, ಹುಬ್ಳಿಯಿಂದಾನು ಇದ್ದಾರೆ. ಹುಬ್ಳಿಯಿಂದ, ಬೆಳಗಾವಿಯಿಂದ ಬಂದು ತಗೊಂಡೋಗೋರು ಇದ್ದಾರೆ. ನಾವು ಟ್ರಾನ್ಸ್ಪೋರ್ಟೇಷನ್ ಮಾಡೋದು ಇದೆ. ಓಕೆ ಓಕೆ ಓಕೆ. ಮೇನ್ ಉತ್ತರ ಕರ್ನಾಟಕದ ಕಡೆ ತುಂಬಾ ಕೊಡ್ತೀರಾ? ನಮ್ಮ ವೀಕ್ಷಕರು ತುಂಬಾ ಜನ ಇದ್ದಾರೆ ಉತ್ತರ ಕರ್ನಾಟಕದ ಕಡೆ, ನೀವು ನೋಡ್ತಾ ಇರ್ಬೋದು. ಸೊ ಬೆಳಗಾವಿ, ಹುಬ್ಳಿ ಕಡೆಯಿಂದ ನೋಡ್ತಾ ಇದ್ದೀರಾ, ನಿಜವಾಗ್ಲೂ ಸೂಪರ್. ನೀವು ಬರ್ಬೋದು, ತಗೊಬೋದು. ಅಂಡ್ ಇವನ್ ಬೆಂಗಳೂರವರು, ನೀವು ಯೂಶಲಿ ಪಕ್ಷಿಗಳನ್ನ ಕೇಜಲ್ಲಿ ಸಾಕ್ತೀರಾ, ದಯವಿಟ್ಟು ಬನ್ನಿ, ತಗೊಂಡು ಆರಾಮಾಗಿ ಮನೇಲಿ ಓಡಾಡ್ಕೊಂಡಿರ್ಲಿ. ಸೊ ಆ ಥರನೂ ಕೂಡ ಮಾಡೋಣ. ಸರ್ ಬೆಲೆಗಳು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ಮಿನಿಮಮ್ ಬೆಲೆ ಅಂದ್ರೆ ಶುರು ಆಗೋದು ಇವಾಗ ನಾರ್ಮಲ್ ಬಜ್ಜೀಸ್ ಅಂದ್ರೆ ಆಚೆ ಕಡೆ ಬಂದು 500 rupeesಗೆ ಪೇರ್ ಸಿಗುತ್ತೆ. ಓಕೆ. ಸೊ ನನ್ನ ಹತ್ರ ಬಂದು ಒಂದು ಬಜ್ಜೀಸ್ 1000 rupees. ಓಕೆ ಓಕೆ. ಬಿಕಾಸ್ ಏನಕ್ಕೆ ಅಷ್ಟು ಎಕ್ಸ್ಪೆನ್ಸಿವ್ ಅಂದ್ರೆ ಅದನ್ನ ಮರಿಯಿಂದ ನಾವು ಹ್ಯಾಂಡ್ ಫೀಡ್ ಮಾಡ್ತೀವಿ. 3 months ಟೈಮ್ ತಗೊಳುತ್ತೆ. 3 times ನಾವು ಫೀಡ್ ಮಾಡ್ಬೇಕಾದ್ರೆ. ಸೊ ಹಾಗಾಗಿ ಬರ್ಡ್ಸ್ ರೇಟ್ ಬಂದು ಎಕ್ಸ್ಪೆನ್ಸಿವ್ ಇರುತ್ತೆ. ಕಾಕ್ಟೈಲ್ ವೈಲ್ಡ್ ತಗೊಂಡ್ರೆ ಪೇರೆ ಬಂದು 5000 ಇರುತ್ತೆ ವೈಲ್ಡ್ ಅಲ್ಲಿ. ನಮ್ಮ ಹತ್ರ ಟೇಮ್ಡ್ ಬಂದು ಒಂದು 5000 ಬರುತ್ತೆ. ಸೊ ಈ ರೀತಿ ಹೌದು ಪ್ರೈಸಿಂಗ್ ಇರುತ್ತೆ. ಪ್ರೈಸಿಂಗ್ ಬಗ್ಗೆನೂ ಕೂಡ ಆಮೇಲೆ ತಿಳ್ಕೊಳ್ಳೋಣ. ಸರಿ, ಮೊದಲನೇದಾಗಿ ನಮ್ಮ ವೀಕ್ಷಕರು ಕಾಯ್ತಾ ಇರ್ತಾರೆ, ಸೊ ಏನೇನ್ ಮಾಡ್ಬೋದು ಒಂದು ಟೇಮ್ಡ್ ಬರ್ಡ್ ಅಂತ ಹೇಳ್ಬಿಟ್ಟು ಒಂದು ಡೆಮೋ ತರ ಮಾಡ್ಬಿಡೋಣ. ತೋರಿಸ್ಬಿಡೋಣ ನಮ್ಮ ವೀಕ್ಷಕರಿಗೆ. ಬನ್ನಿ ಸರ್, ಸ್ಟಾರ್ಟ್ ಮಾಡೋಣ. ಸರ್ ಏನೇನ್ ಮಾಡ್ತಾ ಇದೀವಿ ಇವಾಗ? ಸರ್ ಇದು ಸ್ಮಾಲ್ ಕನ್ನೂರು, ಗ್ರೀನ್ ಚಿಕ್ ಕನ್ನೂರು ಅಂತಾರೆ. ಓಕೆ ಓಕೆ. ವೈಲ್ಡ್ ಇದ್ರೆ ಈ ತರ ನಿಮ್ ಕೈ ಕುತ್ಕೊಳ್ಳೋದಿಲ್ಲ. ಇದೇ ಕಾನ್ಸೆಪ್ಟ್ ನೋಡಿ. ಈ ತರ ನೀವು ಫ್ರೆಂಡ್ಲಿ ಆಗಿ ಟಚ್ ಮಾಡ್ಬೋದು. ಮಕ್ಳ ಜೊತೆ ಅಥವಾ ಅಡಲ್ಟ್ ಯಾರು ಬೇಕಾದ್ರೂ ಇದ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದು. ನೀವು ಕೈ ಇಟ್ರೆ ಬರುತ್ತೆ ನೋಡಿ, ಕೈ ಇಟ್ರೆ ಬಂದ್ಬಿಡುತ್ತೆ. ನೀವು ಅದ್ರ ಜೊತೆ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಜೊತೆ ಸ್ಪೀಚ್ ಮಾಡ್ಬೋದು. ಅದು ಬಂದು ಅದ್ರ ತಕ್ಕಂಗೆ ನಾಯ್ಸ್ ಅಲ್ಲಿ ಅದು ರಿಪ್ಲೈ ಮಾಡುತ್ತೆ. 2 words ಅಲ್ಲಿ ಮಾತಾಡುತ್ತೆ. ಓಕೆ. ಮತ್ತೆ ನಮ್ಮಲ್ಲಿ ಸ್ಪೆಷಲ್ ಏನಂದ್ರೆ ಕಾಕ್ಟೈಲ್ಸ್ ಬಜೆಟ್ ಫ್ರೆಂಡ್ಲಿ. ಆ ಕನ್ನೂರ್ಸ್ ನೋಡಿದ್ರಲ್ಲ, ಆ ಕನ್ನೂರ್ಸ್ ಬಂದ್ರೆ 10,000 ಆಗುತ್ತೆ ಈಚ್ ಪೀಸ್. ಯಾವ್ದು? ಇದು ಗ್ರೀನ್ ಒನ್ ಅಲ್ವಾ? ಓಕೆ. ಇದು ಗ್ರೀನ್ ಕನ್ನೂರ್ಸ್, ಸ್ಮಾಲ್ ಕನ್ನೂರ್ಸ್ ಅಲ್ಲಿ ಒಂದು 4-5 ಬ್ರೀಡ್ ಬರುತ್ತೆ. ಪೈನಾಪಲ್ ಕನ್ನೂರು, ಯೆಲ್ಲೋ ಸೈಡೆಡ್ ಕನ್ನೂರು, ಗ್ರೀನ್ ಚಿಕ್ ಕನ್ನೂರು ಅಂತ. ಇದು ಈಚ್ ಬಂದು 10,000 ಬರುತ್ತೆ. ಸೊ ತುಂಬಾ ಜನರಿಗೆ ಬಂದು ಅಷ್ಟು ಬಜೆಟ್ ಕೊಟ್ಟು ಅವ್ರು ತಗೊಳಕ್ ಆಗೋದಿಲ್ಲ. ಕರೆಕ್ಟ್ ಸರ್. ಸೊ ಹಾಗಾಗಿ ನಾವೇನ್ ಮಾಡ್ತೀವಿ ಅಂದ್ರೆ ರೆಗ್ಯುಲರ್ ಆಗಿ ಬಂದು ನಾವು ಕಾಕ್ಟೈಲ್ಸ್ ನ ಟೆಂಪ್ಟ್ ಮಾಡ್ತೀವಿ. ಕಾಕ್ಟೈಲ್ಸ್? ಎಸ್. ಇದು ಕಾಕ್ಟೈಲ್ಸ್ ಅಲ್ವಾ? ಇದು ನೋಡಿ, ಬೆರಳು ಕೊಟ್ರೆ ಹತ್ಕೊಂಡ್ಬಿಡುತ್ತೆ. ಮತ್ತೆ ನೀವು ಟಚ್ ಮಾಡ್ಬೋದು ಬರ್ಡ್ಸ್ ನ ಟಚ್ ಮಾಡಿ. ಎದುರ್ಕೊಳ್ಳಲ್ಲ, ಕಚ್ಚಲ್ಲ. ಯಾಕಂದ್ರೆ ಇದು ನಾವು ಮರಿಯಿಂದ ಹ್ಯಾಂಡ್ ಫೀಡ್ ಮಾಡ್ತೀವಿ. ಸೊ ಇದು ಒಂದೇ ಉದ್ದೇಶ. ನಾವು ಇದ್ರ ಜೊತೆ 3 months ಟೈಮ್ ಸ್ಪೆಂಡ್ ಮಾಡ್ತೀವಿ ಹ್ಯಾಂಡ್ ಫೀಡ್ ಮಾಡಿ 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 ನೋಡಿ. ಜಸ್ಟ್ ಕೈ ಕೊಟ್ರೆ ಸಾಕು, ಹತ್ಕೊಂಡ್ಬಿಡುತ್ತೆ ಅಲ್ವಾ? ಇದು ನೀವು ಕೈ ಕೊಟ್ರು ನಿಮ್ಮ ಹತ್ರನೂ ಬರುತ್ತೆ, ನಾನೇ ಕೈ ಕೊಟ್ರೆ ಬರುತ್ತೆ ಅನ್ನೋ ಏನು ಇದು. ನಮ್ಮ ವೀಕ್ಷಕರಿಗೆ ತೋರಿಸ್ಬಿಡೋಣ. ನೋಡಿ ವೀಕ್ಷಕರೇ, ನಾನ್ ಕೈ ಕೊಡ್ತಾ ಇದ್ದೀನಿ. ಇವಾಗ್ಲೂ ಕೂಡ ಇದು ಆರಾಮಾಗಿ ಕುತ್ಕೊಂತ ಇದೆ. ಇನ್ನೊಂದನ್ನು ಕರೆದ್ಬಿಡೋಣ. ಬಾ ಮರಿ, ಕುತ್ಕೋ. ವೀಕ್ಷಕರೇ ನೋಡ್ಬೋದು, ತುಂಬಾ ಚೆನ್ನಾಗಿದೆ. ಇದು ಸೂಪರ್ ಅಂತ ಹೇಳ್ಬೋದು. ವೀಕ್ಷಕರೇ ನೋಡ್ತಾ ಇದ್ದೀರಾ? ವಾವ್. ತಗೊಳ್ಳಿ ಸರ್. ಓಕೆ ಸರ್, ಇದ್ರ ಬೆಲೆ ಏನಾಗುತ್ತೆ ಸರ್? 5,000 ಸರ್. ಸಿಂಗಲ್ ಪೀಸ್ಗೆ 5,000 rupees ಆಗುತ್ತೆ. ಓಕೆ 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 ಓಕೆ. ಇದ್ರ ಹತ್ರ ನಾವು ಸರ್ ಇದಕ್ಕೆಲ್ಲ ಫೀಡಿಂಗ್ ಎಲ್ಲ ಯಾವ ತರ ಮಾಡ್ಬೇಕಾಗುತ್ತೆ ಸರ್? ಇದಕ್ಕೆಲ್ಲ ಫೀಡಿಂಗ್ ಬಂದು ನಾವು ಕಂಪ್ಲೀಟ್ಲಿ ಫೀಡ್ ಮಾಡಿ ಕಂಪ್ಲೀಟ್ ಮಾಡಿರ್ತೀವಿ. ಓಕೆ. ಇವಾಗ ಬಂದು ಸೆಲ್ಫ್ ಇಟ್ ಬಂದಿರುತ್ತೆ. ಇದು ಸೆಲ್ಫ್ ಇಟ್ ಅಂದ್ರೆ ನವಣೆ ಅಕ್ಕಿ ಮತ್ತೆ ಸನ್ಫ್ಲವರ್, ಸೂರ್ಯಕಾಂತಿ ಬೀಜ. ಹೌದು. ಸೊ ಇದನ್ನ ಕಂಪ್ಲೀಟ್ ಕೊಡ್ಬೋದು. ಮತ್ತೆ ನೀವು ಬಂದು ಗ್ರೀನ್ಸ್ ಕೊಡ್ಬೋದು. ಗ್ರೀನ್ಸ್ ವೆರೈಟಿ ಅಂದ್ರೆ ವೆಜಿಟೇಬಲ್ಸ್ ಯಾವ್ದೇ ಬೇಕಾದ್ರೂ ಕೊಡ್ಬೋದು. ಫ್ರೂಟ್ಸ್ ಗಳು ಕೊಡ್ಬೋದು. ಯಾವ್ದೇ ತರ ಫ್ರೂಟ್ಸ್ ಕೊಟ್ಟರೆ ಏನು ಎಫೆಕ್ಟ್ ಆಗಲ್ಲ ಬರ್ಡ್ಸ್ ಗಳಿಗೆ. ಓಕೆ ಸರ್, ಇವಾಗ ಯಾವ್ದು ಬರ್ಡ್ ನೋಡ್ತಾ ಇದೀವಿ ನಾವು? ಸನ್ ಕನ್ನೂರ್ ಸರ್. ಸನ್ ಕನ್ನೂರು. ಹೌದು. ಓಕೆ, ಹೇಳ್ಬಿಡಿ ಸರ್ ಇದ್ರ ಬಗ್ಗೆ ಏನಿದೆ? ಫುಲ್ ಕಲರ್ಫುಲ್ಲಿ ಬರುತ್ತೆ. ಈಗ 3 months ಚಿಕ್ಕಿದು. ಓಕೆ. ಸೊ ಗ್ರೀನಿಶ್ ಕಾಣೋದೆಲ್ಲ ನಿಮ್ಗೆ ಬಂದು ಫುಲ್ ಯೆಲ್ಲೋ ಆಗಿ ಕನ್ವರ್ಟ್ ಆಗುತ್ತೆ. ಆಮೇಲೆ ಸೇಮ್ ಮ್ಯಾಂಗೋ ತರ. ನಿಮ್ಗೆ ಮ್ಯಾಂಗೋನಲ್ಲಿ ಹೆಂಗೆ ಸ್ಟಾರ್ಟಿಂಗ್ ಅಲ್ಲಿ ಗ್ರೀನ್ ಬರುತ್ತೆ, ಆಮೇಲೆ ಅದು ಫಲ ಆದ್ಮೇಲೆ ಯಾವ ತರ ಯೆಲ್ಲೋ ಬರುತ್ತೆ, ಸೇಮ್ ಕಂಡೀಷನ್ ಅಲ್ಲಿ ಇದು ಬರುತ್ತೆ. ಕಂಪ್ಲೀಟ್ಲಿ ಯೆಲ್ಲೋ ಬರುತ್ತೆ ಇದು. ಓಕೆ. ಇದು ಟೇಮ್ಡ್ ಅಲ್ವಾ? ಇದು ಕಂಪ್ಲೀಟ್. ಸೊ ಎಲ್ಲ ರೀತಿ ಆಟ ಎಲ್ಲ ಮಾಡುತ್ತೆ ಇದು. ಹೌದು. ಇದು ಮಿಮಿಕ್ರಿ ಕೂಡ ಮಾಡುತ್ತೆ. ಒಂದು 2 words 3 words. ಓಕೆ. ಮಾಡೋದಕ್ಕೆ ರಿಪ್ಲೈ ಕೂಡ ಮಾಡುತ್ತೆ ಇದು. ಓಕೆ 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 ಓಕೆ.
ಸೊ ಈ ಪ್ರೈಸಿಂಗ್ ಬಂದು ಸ್ಟಾರ್ಟಿಂಗ್ 15 ಇಂದ 20,000 ವರೆಗೂ ಬರುತ್ತೆ ಸರ್. ಇದು 15 ಇಂದ 20,000 ಆಗುತ್ತೆ ಸರ್. ಇದು ಸ್ಪೆಷಲ್ ಬರ್ಡ್ ಇದು. ಸ್ಪೆಷಲ್ ಬರ್ಡ್ ಹೌದು ಸರ್. ಇದ್ರ ಲೈಫ್ ಏನಿರುತ್ತೆ ಸರ್? 20 ಇಯರ್ಸ್ ಬರುತ್ತೆ ಇದು. 20 ವರ್ಷ ಇರುತ್ತೆ ಇದು. ಓಕೆ ಓಕೆ ಓಕೆ. ಸೊ ಇದಕ್ಕೆ ಹಿಂಗೆ ಆಶ್ಚರ್ಯ ಪಟ್ರೆ ನೀವು ಆಫ್ರಿಕನ್ ಗ್ರೇ ಪ್ಯಾರಟ್ 80 ಇಯರ್ಸ್ ಬರುತ್ತೆ. ಆಫ್ರಿಕನ್ ಗ್ರೇ ಪ್ಯಾರಟ್ 80 ಇಯರ್ಸ್ ಬರುತ್ತೆ. ಅದು ನಿಮ್ಮ ಹತ್ರ ಅವೈಲೇಬಲ್ ಇದೆ? ಅವೈಲೇಬಲ್ ಇರುತ್ತೆ ಸರ್, ಬಟ್ ಮೊನ್ನೆನೇ ಸೇಲ್ ಆಯ್ತು. ಓಕೆ. ಸೊ ಹಾಗಾಗಿ ತೋರ್ಸಕ್ ಆಗ್ತಾ ಇಲ್ಲ. ಎಷ್ಟಾಗುತ್ತೆ ಸರ್ ಆಫ್ರಿಕನ್ ಗ್ರೇ? 70,000 ಇಂದ 80,000. ಓಕೆ ಓಕೆ. ಸೊ ಅದ್ರ ಲೈಫ್ ಎಷ್ಟಿದೆ ಅಷ್ಟೇ ಪೇಮೆಂಟ್ ಅದ್ರದ್ದು ಅಲ್ವಾ? ಓಕೆ. ಬಿಕಾಸ್ ಅದು ಮೋಸ್ಟ್ ಟಾಕಿಂಗ್ ಬರ್ಡ್ ಅದು ಆಕ್ಚುಲಿ. ಟಾಕ್ ಮಾಡುತ್ತಾ ಅದು? ಹೌದು ಟಾಕ್ ಮಾಡುತ್ತೆ. ಇದು ಕೂಡ ಟಾಕ್ ಮಾಡುತ್ತಲ್ವಾ? 2 ವರ್ಡ್ಸ್. ಓಕೆ. ಇದು ಬಂದು 2 ವರ್ಡ್ಸ್ 3 ವರ್ಡ್ಸ್. ಅದು ಬಂದು ಕಂಪ್ಲೀಟ್ಲಿ ಮಾತಾಡುತ್ತೆ ಆಫ್ರಿಕನ್ ಗ್ರೇ ಪ್ಯಾರಟ್. ಓಕೆ 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 ಓಕೆ. ಸರಿ ಸರ್. ಸರ್ ಇವಕ್ಕೆಲ್ಲ ಫುಡ್ ಏನು ಸರ್ ಇದಕ್ಕೆ? ಫುಡ್ ಸೇಮ್ ಸರ್, ಮಿಕ್ಸ್ ಸೀಡ್ಸ್ ಬರುತ್ತೆ, ಮತ್ತೆ ಸನ್ಫ್ಲವರ್ ಸೀಡ್ಸ್ ನವನೆ ಹಾಕಿ, ಗ್ರೀನ್ಸ್ ವೆಜಿಟೇಬಲ್ಸ್ ಅನ್ನ ಹಾಕಬಹುದು. ಓಕೆ. ಸೊ ಟೋಟಲಿ 2 ಇದನ್ನ ನಾವು ತೋರಿಸ್ತಾ ಇದೀವಿ ಸರ್. ನೆಕ್ಸ್ಟ್ ಏನ್ ತೋರಿಸ್ತಾ ಇದೀವಿ ಇವಾಗ? ಇದು ನೋಡ್ಬೋದು ನೀವು, ಬಜ್ಜೀಸ್ ಅಂತ. ಬಜ್ಜೀಸ್? ಹೌದು. ಓಕೆ. ಕಂಪ್ಲೀಟ್ಲಿ ಹ್ಯಾಂಡ್ ಟೈಮ್ಡ್ ಬಜ್ಜೀಸ್. ಓಕೆ. ಇದು ಸಿಂಗಲ್ ಪೀಸ್ಗೆ 1000 ರೂಪೀಸ್ ಚಾರ್ಜ್ ಮಾಡ್ತೀವಿ ಸರ್. ಸಿಂಗಲ್ ಪೀಸ್ಗೆ 1000 ರೂಪೀಸ್ ಇದು ಕಂಪ್ಲೀಟ್ಲಿ ಹ್ಯಾಂಡ್ ಟೈಮ್ಡ್. ಓಕೆ ಸರ್. ಇದು ಎಷ್ಟು, ಇದ್ರ ಲೈಫ್ ಎಷ್ಟು ಇರುತ್ತೆ ಸರ್? ಇದು 5 to 8 ಇಯರ್ಸ್ ಬರುತ್ತೆ. ಇದು 5 to 8 ಇಯರ್ಸ್ ಬರುತ್ತೆ. ಇದಕ್ಕೆ ಬರೀ ನವಣೆ ಹಾಕಿ ಅಷ್ಟೇ. ಓನ್ಲಿ ನವಣೆ ಮಾತ್ರ? ಓನ್ಲಿ ನವಣೆ. ಸನ್ಫ್ಲವರ್ ಸೀಡ್ಸ್ ಇತ್ತಿನಲ್ಲ. ಓಕೆ. ನಾವು ಶಾಪ್ಗೆ ಅಂತ ಕಂಪ್ಲೀಟ್ಲಿ ಒಂದು ಟೈಮ್ ಮಾಡಿಟ್ಟಿದ್ವಿ, ಬಜ್ಜೀಸ್ ಈ ತರ ಟೈಮ್ ಮಾಡ್ಬೇಡ ಅಂತ. ಹಲೋ, ಕಮ್ ಕಮ್, ಗುಡ್ ಗುಡ್, ಕಮ್ ಕಮ್, ಹಲೋ, ಗುಡ್. ಓಹೋ. ಸೊ ಇದು ಬಿಟ್ಟರೆ ನನ್ನ ಶೋಲ್ಡ್ಗೂ ಡೈರೆಕ್ಟ್ ಬರುತ್ತೆ ಇದು. ಓಕೆ. ಕಮ್, ಗುಡ್ ಗುಡ್. ನೋಡಿ ಈ ತರ ನೀವು ಕ್ಯಾರಿ ಮಾಡ್ಬೋದು, ಕ್ಯಾರಿ ಮಾಡ್ಬೋದು ಅಲ್ವಾ? ಕಮ್, ಗುಡ್. ನೋಡಿ. ಸೊ ಮಕ್ಕಳ ಜೊತೆ ಎಲ್ಲ ಫ್ರೆಂಡ್ಲಿ ಇರುತ್ತಲ್ವಾ ಇದು? ಇರುತ್ತೆ ಸರ್. ಓಕೆ. ಕಚ್ಚೋದೆಲ್ಲ ಏನಿಲ್ಲ? ಏನಿಲ್ಲ ಏನಿಲ್ಲ ಏನಿಲ್ಲ. ಅಂಡ್ ನಾವೇನಾದ್ರೂ ಗೂಡ್ ಮಾಡಿಟ್ರೆ ಅದು ವಾಪಸ್ ಒಳಗಡೆ ಗೂಡ್ಗೆ ಹೋಗುತ್ತಾ? ಆಲ್ಮೋಸ್ಟ್ ನೀವು ಗೂಡ್ನ ಬಂದು ಬರೀ ನೈಟ್ ಅಲ್ಲಿ ಮಾತ್ರ ಪ್ರಿಫರೆನ್ಸ್ ಮಾಡ್ತೀನಿ ನಾನು. ಓಕೆ ಓಕೆ ಓಕೆ. ಇಲ್ಲಿ ಮತ್ತೆ ಏನಾದ್ರು ಹುಳಗಳ್ದು ಏನಾದ್ರು ತೊಂದರೆ ಆಗುತ್ತಂತ ರಾತ್ರಿಯಲ್ಲಿ ನೀವು ಕೇಜಲ್ಲಿ ಇಡೋದು ಸೇಫ್ ಇರುತ್ತೆ. ಓಕೆ ಓಕೆ. ಬಟ್ ಅದು ಇವೆಂಚುಲಿ ನಾವು ಇಟ್ಬಿಟ್ರೆ ಅಲ್ಲಿ ಹೋಗ್ಬಿಟ್ಟು ಬೇಕಾದಾಗ ಅಲ್ಲಿ ಕುತ್ಕೊಂಡ್ಬಿಡುತ್ತಲ್ವಾ ಹೋಗ್ಬಿಟ್ಟು ಟೇಮ್ ಮಾಡಿರೋದ್ರಿಂದ. ಮತ್ತೆ ನೀವು ಕಾಕ್ಟೈಲ್ ಚಿಕ್ಸ್ ಇದು. ಹಾ. 10 to 20 days 30 days ಚಿಕ್ಸ್ ಇದು ಮರಿ ಇದನ್ನ. ಇದು ಮರಿನಾ? ಇದು ಇದೇನು ಕಾಕ್ಟೇಲ್ ಆಯ್ತು? ಕಾಕ್ಟೈಲ್. ಓಕೆ. ವೀಕ್ಷಕರೇ ನಾವು ಬ್ರೂಡರ್ ಮಾಡಿ ಇಟ್ಟಿರ್ತೀವಿ. ಹಾ. ಆ ಬ್ರೂಡರ್ ನಾವು ಡೈಲಿ ಹ್ಯಾಂಡ್ ಫೀಡ್ ಮಾಡ್ತೀವಿ ಇದಕ್ಕೆ. ಓಕೆ. ಓ ಈ ತರ ಒಂದು ಇದು ಮಾಡಿ ಇಟ್ಟಿರ್ತೀರಾ ನೀವು? ಓಕೆ. ಇದ್ರಲ್ಲಿ ನಾವು ಡೈಲಿ ಊಟ ತಿನ್ಸಿ ಅದಕ್ಕೆ ಟ್ರೈನ್ ಅಪ್ ಮಾಡ್ತಾ ಇರ್ತೀರಾ. ಸೊ ಇದು ಹೀಟ್ ಎಲ್ಲ ಕರೆಕ್ಟ್ ಆಗಿ ಮೇಂಟೈನ್ ಆಗ್ತಾ ಇರುತ್ತೆ, ಟೆಂಪರೇಚರ್ ಮೇಂಟೈನ್ ಆಗ್ತಾ ಇರುತ್ತೆ. ಓಕೆ ಓಕೆ ಓಕೆ. ಸೊ ಇವೆಲ್ಲ ಮರಿಗಳಲ್ವಾ ಸರ್? ಇದು ಏನಿದು? ಕಾಕ್ಟೇಲ್ದು? ಕಾಕ್ಟೈಲ್. ಈ ವೈಟ್ ಒನ್ ಕೂಡ ಕಾಕ್ಟೇಲ್? ಕಾಕ್ಟೈಲ್ ಇದು ಆಲ್ಬಿನೋ. ಇದು ಆಲ್ಬಿನೋ ಅಂತ ರೇರ್ ಪೇಸ್ ಇದು. ಇದು ಯಾರನ್ನ ಕೇಳಿದ್ರೆ ಮಾತ್ರ ಅವ್ರಿಗೆ ಅರೇಂಜ್ ಮಾಡ್ಕೊಡ್ತೀವಿ. ಏನ್ ಸರ್ ಪ್ರೈಸ್ ಏನ್ ಬರುತ್ತೆ ಸರ್ ಇದ್ರದ್ದು? ಆಲ್ಬಿನೋಲ ನಿಮ್ಗೆ ಟೈಮ್ಡ್ ಬಂದು ಒಂದು 7 to 8,000 ಬರುತ್ತೆ. 8,000 ಆಗುತ್ತೆ. ಕಾಕ್ಟೇಲ್ ಬಂದ್ಬಿಟ್ಟು ಲುಟಿನೋ ಕಾಕ್ಟೈಲ್ 5,000 ಆಗುತ್ತೆ. ಓಕೆ ಓಕೆ ಓಕೆ. ಸೊ ಈ ಸ್ಟೇಜ್ ಇಂದ ನಾವು ರೆಡಿ ಮಾಡ್ತೀವಿ. ಓಕೆ ಓಕೆ. ಸರ್ ಈಗ ಯಾರಾದ್ರೂ ಪರ್ಚೇಸ್ ಮಾಡ್ಬೇಕಂದ್ರೆ ಪೇರನ್ನ ಪರ್ಚೇಸ್ ಮಾಡ್ಬೇಕಾ ಸಿಂಗಲ್ ಪೀಸ್ ಪರ್ಚೇಸ್ ಮಾಡ್ಬೇಕಾ? ಸರ್ ಬಿಸ್ನೆಸ್ಗೋಸ್ಕರ ನಾನು ಪೇರ್ ಕೊಡ್ಬೋದು. ನನಗೆ ಇಮಿಡಿಯೇಟ್ ಸೇಲ್ ಆಗುತ್ತೆ, ಒಂದು 10,000 ಬರುತ್ತೆ ಅಂತ. ಓಕೆ. ಸೊ ನನ್ನ ಸಜೆಷನ್ ಅಂದ್ರೆ ಕಸ್ಟಮರ್ಗೆ ಅಟ್ಲೀಸ್ಟ್ ಒಂದು 1 year ಆದ್ರೂ ಸಿಂಗಲ್ ಇಟ್ಕೊಳ್ಳಿ. ಒಂದನ್ನೇ ಇಟ್ಕೊಬೇಕು. ಯಾಕೆ ಸರ್ ಹಂಗ್ ಮಾಡ್ತಾರೆ? ಅವ್ರ ಜೊತೆ ಕಮ್ಯುನಿಕೇಶನ್ ಜಾಸ್ತಿ ಆಗುತ್ತೆ. ಓಕೆ ಓಕೆ. ಬರ್ಡ್ಸ್ ಟು ಬರ್ಡ್ಸ್ ನೀವು ಇಟ್ಬಿಟ್ರೆ ಅದು ಅದ್ರ ಕಮ್ಯುನಿಕೇಶನ್ ಆಗುತ್ತೆ, ನಿಮ್ಮ ಹತ್ರ ಕಮ್ಯುನಿಕೇಶನ್. ನಮ್ಮ ಜೊತೆ ಆಟ ಆಡೋದಿಲ್ಲ ಅಲ್ವಾ? ನೀವು ಒಂದು ಪೆಟ್ ಡಾಗ್ ತಗೊಳ್ತೀರಾ ಅಂದ್ರೆ ನೀವು ಮರಿನಲ್ಲಿ 2 ತಗೊಳ್ಳಲ್ಲ. ಹೌದೌದು. ಮೇಲ್ ಫಿಮೇಲ್ ತಗೊಳ್ಳೋದೇ ಇಲ್ಲ. ಹೌದೌದು. ಒಂದು ಬೇಕಂದ್ರೆ ಮೇಲ್ ತಗೊಳ್ತೀರಾ, ಇಲ್ಲ ಫಿಮೇಲ್ ತಗೊಳ್ತೀರಾ. ಕರೆಕ್ಟ್. ಅದು ನಿಮ್ಮ ಹತ್ರ ಪಳಿಗೆ ಆದ್ಮೇಲೆ ನೀವು ಅದಕ್ಕೆ ಇನ್ನೊಂದು ಪೇರು ಇಲ್ಲ ಹೀಟ್ ಬರೋ ಟೈಮಲ್ಲಿ ಏನೋ ಒಂದು ಮಾಡ್ತೀರಾ. ಕರೆಕ್ಟ್ ಆಗಿ ಹೇಳಿದ್ರಿ. ಸೊ ಬರ್ಡ್ಸ್ ನಲ್ಲಿ ಬಿಸ್ನೆಸ್ ಗೋಸ್ಕರ ಏನಕ್ಕೆ ಎಲ್ಲರೂ ಪೇರ್ನ ಕೊಡ್ತಾರೆ ನನಗೂ ಗೊತ್ತಿಲ್ಲ. ಓಕೆ. ಅಡಲ್ಟ್ ಸೈಜ್ ಅಲ್ಲಿ ನಾನು ಕೊಡ್ತೀನಿ, ವೈಲ್ಡ್ ಅಲ್ಲಿ ಕೊಡ್ತೀನಿ ನಾನು. ಓಕೆ ಓಕೆ. ಪೇರೆ ನೋಡಿ DNA ಮಾಡಿ ಸರ್ಟಿಫಿಕೇಟ್ ಸಮೇತ ನಾನು ಕೊಡ್ತೀನಿ. ಓಕೆ ಓಕೆ. ಇದು ಬಂದು 3 months ಚಿಕನ್ ನನ್ನ ಹತ್ರ ಇರೋದು ಎಲ್ಲಾನು. ಸೊ 3 months ಅಲ್ಲಿ ಅದಕ್ಕೆ ಪೇರಿಂಗ್ ಬೇಕಾಗಿಲ್ಲ. ಅದಕ್ಕೆ ಪೇರೇ ನಾವೇ ಕಸ್ಟಮರ್ಸ್ ಪೇರ್. ಅದಕ್ಕೆ ಅದು ತಿಂತ ಇಲ್ವಾ, ಅದಕ್ಕೆ ಏನ್ ಬೇಕು ಅದು ನಾಯ್ಸ್ ಅಲ್ಲಿ ನೋಡಿ ನಾವು ಕಂಡುಹಿಡಬೇಕು. ಅದಕ್ಕೆ ಏನ್ ಇಂಟ್ರಾಕ್ಷನ್ ಮಾಡ್ತಾ ಇದೆ ಏನಂತ ನಾವು ತಿಳ್ಕೊಬೇಕಾಗುತ್ತೆ. ಬಟ್ ಇದು ಆಮೇಲೆ ದೊಡ್ಡದಾದ್ಮೇಲೆ ಅಡಲ್ಟ್ ಆದ್ಮೇಲೆ ಫೇರ್ ಮಾಡ್ಕೊಡ್ತೀರಾ? ಅವಾಗ ಬಂದು ಒಂದು DNA ಮಾಡಿ ಅದು ನಿಮ್ಮ ಹತ್ರ ಫೀಮೇಲ್ ಇದ್ರೆ ಮೇಲ್ ತಗೊಳ್ಳಿ, ಇಲ್ಲ ಮೇಲ್ ಇದ್ರೆ ಫೀಮೇಲ್ ತಗೊಳ್ಳಿ. ನಿಮ್ಮ ಆಕ್ಟಿವಿಟೀಸ್ ನೋಡಿ ವೈಲ್ಡ್ ತಗೊಂಡ್ ಬಂದ್ರೆ ಟೈಮ್ಡ್ ಆಗುತ್ತೆ ನಿಮ್ಮ ಹತ್ರ. ಓ ವೈಲ್ಡ್ ತಗೊಂಡ್ರು ಟೈಮ್ಡ್ ಆಗುತ್ತೆ ಅದ್ರ ಜೊತೆಲೆ ಅಲ್ವಾ? ಬಿಕಾಸ್ ನಿಮ್ಮ ಪಾರ್ಟ್ನರ್ನ ಅದು ಬಿಟ್ಕೊಡಕ್ಕೆ ರೆಡಿ ಇರಲ್ಲ. ಓಕೆ 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 ಓಕೆ. ಕರೆಕ್ಟ್ ಆಗಿ ಹೇಳಿದ್ರೆ. ಸೊ ವೀಕ್ಷಕರೇ ನೋಡ್ತಾ ಇರ್ಬೋದು, ಇದು ಕೇವಲ ನಿಮಗೆ 1,000 ರೂಪೀಸ್ ಪರ್ ಪೀಸ್ ಆಗುತ್ತೆ. ಏನಂತ ಹೇಳ್ತಾರೆ ಸರ್ ಇದಕ್ಕೆ? ಬಜ್ಜೀಸ್ ಅಂತ ಹೇಳ್ತಾರೆ. ಇವು ಕೂಡ ತುಂಬಾ ಚೆನ್ನಾಗಿರುತ್ತಲ್ವಾ? ಫ್ರೆಂಡ್ಲಿ ಇರುತ್ತೆ ಅಂತ ಹೇಳ್ತಾರೆ. ಮನೆಗಳಲ್ಲಿ ಆರಾಮಾಗಿ ಇಟ್ಕೋಬಹುದು ವೀಕ್ಷಕರೇ. 1,000 ರೂಪೀಸ್ ಕೂಡ ನಿಮಗೆ ಇಲ್ಲಿ ಸಿಗುತ್ತೆ. ಪ್ಯಾರೆಟ್ಸ್ಗಳು ಅವೈಲೇಬಲ್ ಇದೆ ಸರ್. ಇದು ಒಂದು ವೈಲ್ಡ್ ಬರ್ಡ್ಸ್. ಓಕೆ. ಇದು ಬಂದು ಪೇರೆ ನಿಮಗೆ 5,000 ಬಂದ್ಬಿಡುತ್ತೆ. ಪೇರ್ 5,000 ಇದು. ಕಾಕ್ಟೈಲ್ಸ್, ಲುಟಿನೋ ಮತ್ತೆ ಪೈಡ್ ಮಿಕ್ಸ್ ಮ್ಯೂಟೇಷನ್. ಓಕೆ. ಇದು ಬಂದು ಪೇರೆ ನಿಮಗೆ 5,000 ಬಂದ್ಬಿಡುತ್ತೆ. ಬಟ್ ಇದು ವೈಲ್ಡ್ ಅಲ್ವಾ? ವೈಲ್ಡ್ ಟೇಮ್ಡ್ ಆಗಿರೋದು. ಟೇಮ್ಡ್ ಆಗಿರಲ್ಲ ಇದು. ಓಕೆ. ಇವೆಲ್ಲ ಕೇಜಲ್ಲಿ ಸಾಕಬೇಕಾಗುತ್ತೆ. ಅದು ಜಾವಾ ಫಿಂಚಸ್. ಅದು ಯಾವ್ದು ಹೇಳಿ? ವೈಟ್ ಕಲರ್. ಅದು ಆ ಕಡೆ ಹಾರ್ತಾ ಇದೆಯಲ್ಲ. ಜಾವಾ ಪಿಂಚಸ್ ಅಂತ ಹೇಳ್ತಾರೆ ಅದನ್ನ. ಓಕೆ ಓಕೆ ಓಕೆ. 2,000 ಬರುತ್ತೆ ಪೇರ್. ಅದು 2,000 ಫೇರ್ ಆಗುತ್ತೆ ಸರ್ ಅದು. ಓಕೆ ಸೂಪರ್ ಸರ್.
ಏನು ಸರ್ ಇದು? ಇದು ಔಲ್ ಪಿಂಚಸ್ ಅಂತ ಇದೆ ನೋಡಿ ಸರ್. ಔಲ್ ಪಿಂಚಸ್ ಇದು ಲಾಸ್ಟ್ ಅಲ್ಲಿ ಇದೆ ನೋಡಿ, ಸೇಮ್ ಔಲ್ ಮ್ಯೂಟೇಷನ್ ಇರುತ್ತೆ ಅದು ಫೇಸು. ಫೇಸ್ ನೋಡಿದ್ರೆ ಔಲ್ ತರನೇ ಕಾಣಿಸ್ತಾ ಇದೆ ಸರ್ ಇದು. ಅದು ಔಲ್ ಪಿಂಚಸ್ ಅಂತ 3000 ಬರುತ್ತೆ ಪೇರು. 3000 ಫೇರ್ಸ್ ಇದು ಔಲ್ ಪಿಂಚಸ್ಗಳು. ಸೂಪರ್ ಮಜಾ ಇದೆ ಸರ್, ಇದು ಡಿಫ್ರೆಂಟ್ ಆಗಿದೆ. ಇದು ನಾರ್ಮಲ್ ಪಿಂಚಸ್, ಬ್ಲಾಕ್ ಬಸ್ಟರ್ ಪಿಂಚಸ್ ಅಂತಾರೆ. ಈ ಕಡೆ ಇರೋದು ಅಲ್ವಾ? ಅದು ನಾರ್ಮಲ್ ಸಿಗುತ್ತೆ, 1000-1500 rupees ಪೇರ್ ಬರುತ್ತೆ. ಫೇರ್ ಆಗುತ್ತೆ. ಸೊ ಅದು ರೇರ್, ಅದು ಔಲ್ ಔಲ್ ಪಿಂಚಸ್ ರೇರ್ ಅಲ್ವಾ? ಬಟ್ ಇದು ಔಲ್ ಪಿಂಚಸ್ ನಾನ್ ಟೇಮ್ಡ್ ಅಲ್ವಾ ಇದು? ಟೇಮ್ಡ್ ಇಲ್ಲ ಸರ್, ಪಿಂಚಸ್ ಅಲ್ಲಿ ಟೇಮ್ಡ್ ಯಾವುದು ಟೇಮ್ಡ್ ಬರೋದಿಲ್ಲ. ಓಕೆ ಓಕೆ ಓಕೆ. ಸೊ ಇಲ್ಲಿ ಹೋಗಲ್ಲ ಇದು? ಇಲ್ಲ ಹೋಗಲ್ಲ. ಸೊ ವೀಕ್ಷಕರೇ ನೋಡ್ತಾ ಇರ್ಬೋದು, ಟೇಮ್ಡ್ ಆಗಿರೋ ಬರ್ಡನ್ನ ನಾನು ನನ್ನ ಹೆಗಲ ಮೇಲೆ ಕೂರಿಸ್ಕೊಂಡಿದ್ದೀನಿ ಇವಾಗ. ಆ ಕಡೆ ಒಂದು, ಈ ಕಡೆ ಒಂದು. ಸರ್ ಇದು ಕಾಕ್ಟೇಲ್ ಅಲ್ವಾ ಇದು? ಹೌದು, ಕಾಕ್ಟೇಲು. ಇವಾಗ ಬರ್ತಾ ಇರೋದು ಯಾವ ಸರ್ ಇದು? ಸಣ್ಣ ಕಣ್ಣೂರು. ವೀಕ್ಷಕರೇ ಇದು ಸಣ್ಣ ಕಣ್ಣೂರು ಎದುರುಗಡೆ ಇದೆಯಲ್ಲ, ತುಂಬಾ ಕ್ಯೂಟ್ ಆಗಿದೆ. ಇದು ನೋಡ್ತಾ ಇದ್ರೆ ಅಂಡ್ ಅಕ್ಕಪಕ್ಕದಲ್ಲಿ ನಂದು ಕಾಕ್ಟೇಲ್ ಇದೆ. ಇದು ಸಣ್ಣ ಕಣ್ಣೂರು. ಹಲೋ, ಹಾಯ್. ಸೊ ವೀಕ್ಷಕರು ಇದನ್ನ ನಾವು ಇದು ಮಾಡ್ಬೋದು, ಪ್ರೀತಿಸ್ಬೋದು, ಆಟ ಆಡ್ಬೋದು. ಸೊ ಇದು ಬಂದು ಬಜ್ಜೀಸು. ಇದು ನೋಡ್ತಾ ಇದ್ದೀರಲ್ಲ, ಇದು ಬಜ್ಜೀಸು. ತುಂಬ ಕಮ್ಮಿ ಬೆಲೆ ಸಿಗುತ್ತೆ. ಇದು 1000 rupees ಇಂದ. ಸರ್ ಕಾಕ್ಟೇಲ್ ಬೆಲೆ ಏನಂದ್ರೆ 5000. ಸಣ್ಣ ಕಣ್ಣೂರು ಬಂದು 20,000 ಅಲ್ವಾ ಸರ್? ಓಕೆ. ಸೊ ಇದಿಷ್ಟೇ ಅಲ್ಲ, ನಿಮಗೇನಾದರೂ ಇನ್ನೂ ಎಕ್ಸಾಟಿಕ್ ಬರ್ಡ್ಸ್ಗಳು ಬೇಕು ಅಂತಂದ್ರೂ ಕೂಡ ನೀವು ಶಬರಿ ಅಕ್ವೇರಿಯಂ ಮತ್ತು ಪೆಟ್ಸಲ್ಲಿ ಬರ್ಬೋದು, ನೋಡ್ಬೋದು. ಇವೆಲ್ಲ ನನಗೆ ಭಾಳ ಇಲ್ಲಿ ಆಟ ಆಡ್ತಾ ಇದೆ ನನ್ನ ಜೊತೆಯಲ್ಲಿ. ಸರ್ ಇನ್ನೊಂದು ಕೊಡಿ ಸರ್ ನನಗೆ. ಮಾಂಕ್, ಬ್ಲೂ ಮಾಂಕ್. ವೀಕ್ಷಕರೇ ಈಗ ನೋಡ್ತಾ ಇರೋಂಥದ್ದು ಟಾಕಿಂಗ್ ಬರ್ಡ್. ಬ್ಲೂ ಮಾಂಕ್ ಟಾಕಿಂಗ್ ಬರ್ಡಾ ಸರ್ ಇದು? ಸೊ ವೀಕ್ಷಕರೇ ಈ ಕಡೆ ಏನು ನೋಡ್ತಾ ಇದ್ದೀರಾ, ಇದು ಬ್ಲೂ ಮಾಂಕ್. ಕಾಕ್ಟೇಲ್ ಪಕ್ಕದಲ್ಲಿ ಇದೆಯಲ್ಲ, ಇದು ಬ್ಲೂ ಮಾಂಕ್ ಟಾಕಿಂಗ್ ಬರ್ಡ್. ಟಾಕಿಂಗ್ ಬರ್ಡ್ ಅಂದ್ರೆ ಯಾವ ತರ ಸರ್ ಟಾಕ್ ಮಾಡುತ್ತೆ? ಮಾತಾಡುತ್ತೆ ಸರ್, ಫ್ಲೂಯೆಂಟ್ ಆಗಿ ಮಾತಾಡುತ್ತೆ ಇದು. ಅಂದ್ರೆ ನಮ್ಗೆ ಹೋಗ್ತಾ ಹೋಗ್ತಾ ನಮ್ ಜೊತೆ ರೂಢಿ ಆಗ್ಬೇಕು ಅಲ್ವಾ, ಅವಾಗ್ಲೇ ಮಾತಾಡೋದು. ಈ ಸಣ್ಣ ಕಣ್ಣೂರು ಮಾತಾಡುತ್ತೆ ಅಂತ ಹೇಳಿದ್ರೆ ಕಡಿಮೆ ಒಂದ್ 2 ವರ್ಡ್ಸ್ ಮಾತಾಡುತ್ತೆ. ಕಾಕ್ಟೇಲ್ ವಿಸಿಲ್ ಓನ್ಲಿ ವಿಸಿಲ್ ಅಲ್ಲಿ ಇದು ಮಾಡುವಂಥದ್ದು. ಬಜ್ಜೀಸ್ ಇಲ್ಲ ಅಲ್ವಾ? ಓಕೆ ಓಕೆ ಓಕೆ. ಸೊ ವೀಕ್ಷಕರೇ ನೋಡಿದ್ರಲ್ವಾ, ಇವೆಲ್ಲವೂ ಟೇಮ್ಡ್. ಯಾಕೆ ನಾನು ಇದು ರೆಕಮೆಂಡ್ ಮಾಡ್ತೀನಿ ಅಂತಂತಂದ್ರೆ, ಮನೇಲಿ ತಗೊಂಡೋಗ್ಬಿಟ್ಟು ಆರಾಮಾಗಿ ಬಿಟ್ಬಿಡಿ. ಅವ್ರ ಮಕ್ಕಳ ಜೊತೆಲೋ ನಿಮ್ಮ ಯಾರಾದ್ರೂ ಓಲ್ಡ್ ಏಜ್ ಇದ್ರೆ ಇದು ಮಾಡ್ಲಿ. ಅಂಡ್ ಸರ್ ಇದನ್ನ ಮನೆಯಿಂದ ಹೊರಗಡೆ ಹೋಗದಿರೋ ತರ ಹೆಂಗ್ ನೋಡ್ಕೊಬೇಕು ನಾವು? ಹೋಗದಿರೋ ತರ ನಾನು ಕಸ್ಟಮರ್ಗೆ ಪ್ರಿಫರೆನ್ಸ್ ಮಾಡೋದು ಫೆದರ್ ಕ್ಲಿಪ್ ಮಾಡಿ ಅಂತ. ಅವ್ರಿಗೆ ಹೆಂಗ್ ಕನ್ವೀನಿಯಂಟ್ ಆಗುತ್ತೋ, ಇಲ್ಲ ಟೇಪ್ ಮಾಡ್ಕೋಬಹುದು. ಇಲ್ಲ ಅವ್ರಿಗೆ ಏನಾದ್ರು ಮನೆ ಸ್ವಲ್ಪ ದೊಡ್ಡದಿದೆ, ಅವೈಲಬಿಲಿಟಿ ಇದ್ರೆ ಸ್ವಲ್ಪ ಡೋರ್ ಸ್ವಲ್ಪ ಕ್ಲೀನ್ ಆಗಿ ಕ್ಲೋಸ್ ಅಪ್ ಮಾಡಿ ಇಟ್ಕೊಬೇಕು. ಮೇನ್ ಆಗಿ ಇದ್ರದ್ದು ಫೆದರ್ ಅನ್ನ ಟೇಪ್ ಮಾಡಿದ್ರೆ ಹಾರೋಗೋದಿಲ್ಲ ನೀವ್ ಹೇಳ್ತಾ ಇರೋದು ಅಲ್ವಾ? ಅದರಿಂದ ಅದಕ್ಕೆ ತೊಂದರೆ ಇಲ್ಲ ಸರ್, ಏನು ಪ್ರಾಬ್ಲಮ್ ಇಲ್ಲ. ನಿಮ್ಮ ಹತ್ರ ಅಟ್ಯಾಚ್ಮೆಂಟ್ ಆದ್ಮೇಲೆ ನೀವು ಅದು ಫೆದರ್ ಕ್ಲಿಪ್ ನ ತೆಗಿಬಹುದು. ಬಿಕಾಸ್ ಅವಾಗ ನಿಮ್ಮ ಹತ್ರ ಅದು ರಿಟರ್ನ್ ಬರುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ನಾಯ್ಸ್, ಸೌಂಡ್ಸ್ ಮತ್ತೆ ಕಾಗೆಗಳದು ಮತ್ತೆ ಈಗಲ್ದೆಲ್ಲ ತೊಂದರೆಯಿಂದ ಅದು ಎದುರ್ಕೊಂಡು ಆರಕ್ಕೆ ಹೋಗುತ್ತೆ ಅದು. ಸೊ ಅದಕ್ಕೋಸ್ಕರ ನಾವು ಆದಷ್ಟು ಫೆದರ್ ಕ್ಲಿಪ್ ಅನ್ನ ಹಾಕಿರೋದು ಒಳ್ಳೇದಂತ ಹೇಳ್ತೀರಾ ಸರ್. ಇನ್ನೊಂದು, ಯಾರಾದ್ರೂ ಮನೇಲಿ ಡಾಗ್ ಇದೆ, ಕ್ಯಾಟ್ ಇದೆ, ಅವಾಗ ನಾವು ಇದನ್ನ ಹೇಗೆ ಇದು ಮಾಡ್ಬೇಕು? ಇನ್ನ ಅಡ್ಜಸ್ಟ್ ಆಗುತ್ತೆ, ಇನ್ನ ಕ್ಲೋಸ್ ಅಪ್ ಆಗುತ್ತೆ, ಅದ್ರ ಜೊತೆ ಇನ್ನ ಮಿಂಗಲ್ ಆಗುತ್ತೆ ಅದು. ಶೋರಾ ಸರ್ ಇದು? ಶೋರ್. ಯಾಕಂದ್ರೆ ನನ್ನ ಕಸ್ಟಮರ್ಸ್ ಮೋಸ್ಟ್ ಪ್ರಾಬ್ಲಿ ತುಂಬಾ ಜನರ ಅನಿಮಲ್ ಜೊತೆ ಕ್ಲೋಸ್ ಆಗಿದೆ. ಓಕೆ. ಸೊ ಡಾಗ್ ಮತ್ತೆ ಕ್ಯಾಟ್ ಜೊತೆ ಇದು ಹೊಂದ್ಕೊಳ್ಳುತ್ತೆ 100% ಹೊಂದ್ಕೊಳ್ಳುತ್ತೆ ಅಂತ ಹೇಳ್ತೀರಾ? ಓಕೆ. ಸೊ ವೀಕ್ಷಕರೇ ನನ್ನ ಹತ್ರನೇ ಇದು ಹೊಂದ್ಕೊಳ್ತಾ ಇದೆ ಆಲ್ರೆಡಿ. ಅಂಡ್ ನಿಮ್ಮನೇಲಿ ಕ್ಯಾಟ್ ಮತ್ತೆ ಡಾಗ್ ಇದ್ರೆ ಎದುರ್ಕೊಂಬೇಡಿ, ಇದೇನಾದ್ರೂ ತಿಂದಾಕ್ಬಿಡುತ್ತೇನೋ, ಕಚ್ಬಿಡುತ್ತೇನೋ, ಏನು ಟೆನ್ಷನ್ ಇಲ್ಲ ಅಂತ ಸರ್ ಹೇಳ್ತಾ ಇದ್ದಾರೆ. ಅದ್ರ ಜೊತೆ ಹೊಂದ್ಕೊಳುತ್ತೆ. ಸರ್ ಇನ್ನೊಂದು, ಇವಾಗ ಯಾರಾದ್ರೂ ಪರ್ಚೇಸಿಗೆ ಬಂದಾಗ ನೀವು ಅವರಿಗೆ ಸ್ವಲ್ಪ ಹೇಳ್ಕೊಡ್ತೀರಾ ಇದನ್ನ ಹೆಂಗ್ ಮೇಂಟೈನ್ ಮಾಡಿ? 1 hour ಇಲ್ಲಿ ನಿಂತ್ಕೊಳ್ಳಿ ಅಂತೀನಿ. ಅವ್ರು ಬಂದು ಕಂಪ್ಲೀಟ್ ಆಗಿ ಎಲ್ಲ ನೋಡಿ ಅವ್ರಿಗೆ ಯಾವ್ದು ಸ್ಯಾಟಿಸ್ಫೈಡ್ ಆಗುತ್ತೋ ಆ ಬರ್ಡ್ನ ತಗೊಳ್ಳಿ ಅಂತೀನಿ. ನಾನು ಮೇನ್ ಬಂದು ಇಲ್ಲಿ ಅರ್ನ್ ಮಾಡೋಕ್ಕಿಂತ ಅವ್ರಿಗೆ ಯಾವ ತರ ಸ್ಯಾಟಿಸ್ಫೈಡ್ ಆಗುತ್ತೆ ಅಂತ ನೋಡ್ತಾ ಇರ್ತೀರಾ. ಅವ್ರಿಗೆ ಯಾವ ತರ ಇಷ್ಟ ಆಗುತ್ತೆ, ಅವ್ರ ಟೈಮ್ ಯಾವ ತರ ಇರುತ್ತೆ, ಅವ್ರ ಟೈಮ್ ಎಲ್ಲ ಕೇಳ್ಕೊಂಡೇ ಕೊಡೋದು. ಮತ್ತೆ ಫುಲ್ ಫೆದರ್ಸ್ ಎಲ್ಲ ಇದ್ರೆ ಅವ್ರನ್ನ ನಾನು 1-10 ಸಲ ಮನೇಲಿ ಸೀಲಿಂಗ್ ಫ್ಯಾನ್ ಇದೆ ಅಂತ ಕೇಳ್ತೀನಿ. ಸೀಲಿಂಗ್ ಫ್ಯಾನ್ ಇದ್ರೆ ನಾನು ಅಲೋಡೇ ಮಾಡಲ್ಲ, ಫುಲ್ ಫೆದರ್ಸ್ ಕೊಡೋದೇ ಇಲ್ಲ. ಅವ್ರು ಯಾವಾಗ್ಲೂ ರೆಗ್ಯುಲರ್ ಆಗಿ ಮನೆಯಿಂದ ಬಂದ ತಕ್ಷಣ ಫ್ಯಾನ್ ಆನ್ ಮಾಡ್ತಾರೆ, ಬರ್ಡ್ಸ್ ಓಪನ್ ಇರುತ್ತೆ. ಇವ್ರ ಹತ್ರ ಬಂದಂತ ಬರ್ಡ್ ನೇಚರೇ ಮೇಲೆ ಫ್ಲೈ ಮಾಡೋದು. ಹೌದು, ಕರೆಕ್ಟ್. ಅದೆಲ್ಲ ನಾನು ಕೇಳಿ ಕಸ್ಟಮರ್ ಹತ್ರ ಕಂಪ್ಲೀಟ್ ಆಗಿ ಕೇಳಿನೇ ನಾನು ಬರ್ಡ್ಸ್ ಒಂದೊಂದೇ ಕೊಡೋದು. ಸುಮ್ಮನೆ ಇಷ್ಟಕ್ಕೆ ಅವ್ರು ತಗೊಂಡೋಗಿ ಅದನ್ನ ಸಾಯಿಸಕ್ಕಂತ ನಾನು ರೆಡಿ. ಓಕೆ, ಒಳ್ಳೆ ಮಾತು ಹೇಳಿದ್ರೆ. ಅಂಡ್ ಇನ್ನೊಂದು, ಸೊ ಇದು ಇದ್ಮೇಲೆ ನಮ್ಗೊಂದು ಕೇಜ್ ಬೇಕಾಗುತ್ತೆ, ನೈಟ್ ಅಲ್ಲಿ ಬೇಕಾಗುತ್ತೆ. ಓಕೆ. ಸೊ ನಿಮ್ಮ ಹತ್ರ ಕೇಜ್ ಅವೈಲೇಬಲ್ ಇದೆ? ಕೇಜ್ ಅವೈಲೇಬಲ್, ಕೇಜ್ ಕೂಡ ಸಿಗುತ್ತೆ. ಅಂಡ್ ಅಪಾರ್ಟ್ ಫ್ರಮ್ ಕೇಜ್, ಬರ್ಡ್ ಆಯ್ತು, ಕೇಜ್ ಆಯ್ತು, ಸರ್ ನಿಮ್ಮ ಅಕ್ವೇರಿಯಂ ಅಂಡ್ ಪೆಟ್ಸ್ ಅಲ್ಲಿ ಇನ್ನೇನೇನು ಪ್ರಾಡಕ್ಟ್ಗಳು ಅವೈಲೇಬಲ್ ಇದೆ? ನಮ್ಮಲ್ಲಿ ಬಂದು ಅರೋವಾನಾ ಅಂಡ್ ಫ್ಲೋರಾನ್ ಫಿಶಸ್ ಕಾಮನ್ ಆಗಿ ನಾವು ಎಲ್ಲರಿಗೂ ರೆಗ್ಯುಲರ್ ಆಗಿ ಕೊಡ್ತಾ ಇದೀವಿ. ಓಕೆ. ಈಗ ಸ್ಟಾಕ್ಸ್ ಇಲ್ಲ, ಸೊ ಹಾಗಾಗಿ ತೋರ್ಸಕ್ ಆಗ್ತಾ ಇಲ್ಲ. ಅರೋವಾನಾ ಮತ್ತು ಫ್ಲೋರಾನ್. ಓಕೆ. ಇದೊಂದು ವಾಸ್ತು ಫಿಶ್ ಅಂತಾರೆ. ಸೊ ಇಂಪಾರ್ಟೆಂಟ್ RS ಕಂಪನಿದು ಟ್ಯಾಂಕ್ಸ್ ಮತ್ತೆ ಆಕ್ಸೆಸರೀಸ್ ಎಲ್ಲಾನು ಯಾವುದೇ ಬೇಕಾದ್ರೂ ಅವ್ರು ನನಗೆ ಏನಾದ್ರು ಕಾಂಟ್ಯಾಕ್ಟ್ ಮುಖಾಂತರ ತಿಳಿಸ್ಕೊಟ್ರೆ ನಾನು ಅವ್ರು ಕಳಿಸ್ಕೊಡ್ತೀರಾ? ಆಲ್ ಓವರ್ ಬೆಂಗಳೂರು ಎಲ್ಲಿ ಬೇಕಾದ್ರೆ ಆಲ್ ಓವರ್ ಇಂಡಿಯಾ ಕಳಿಸಬಹುದು. ಆಲ್ ಓವರ್ ಇಂಡಿಯಾ ಕಳಿಸ್ಕೊಡ್ತೀರಾ? ಅಕ್ವೇರಿಯಂ ಸೆಟಪ್ಸ್ ನಲ್ಲಿ ಫಿಶಸ್ ಕಳ್ಸಿಕೊಡ್ಬೋದು. ಬಿಕಾಸ್
ಅದು ಕಾಟನ್ ಬಾಕ್ಸ್ ಅಲ್ಲಿ ಪ್ಯಾಕ್ ಆಗುತ್ತೆ. ಓಕೆ ಓಕೆ ಆಕ್ಸಿಜನ್ ಫಿಲ್ ಮಾಡಿರ್ತೀವಿ, ಅದಕ್ಕೆ ತೊಂದರೆ ಆಗಲ್ಲ 3 days ವರೆಗೂ. ಬರ್ಡ್ಸ್ ಗಳಿಗೆ ಸ್ವಲ್ಪ ಕಾಂಪ್ಲಿಕೇಟ್ ಇದೆ. ಓಕೆ ಓಕೆ ಸೊ ಅದಕ್ಕೆ ನಾವು ಹೇರ್ ಹೋಗೋ ತರ ವೆಂಟಿಲೇಷನ್ ಎಲ್ಲ ಮಾಡಿ ಕಳ್ಸ್ಕೊಡ್ಬೇಕು. ಬಟ್ ಅದ್ರ ಕಳ್ಸ್ಕೊಡ್ತೀವಿ ಆಲ್ ಓವರ್ ಇಂಡಿಯಾ. ಬೇಕಾದ್ರೆ ನೀವು ಎಲ್ಲ ಶಿಪ್ಪಿಂಗ್ ಮಾಡಕ್ಕೆ ರೆಡಿ ಇದ್ದೀರಾ. ಸೊ ನಿಮ್ಮ ಮನೆಗೆ ಏನಾದ್ರು ಒಂದು ಒಳ್ಳೆ ಟೇಮ್ಡ್ ಬರ್ಡ್ ಬೇಕು, ಫಿಶ್ ಬೇಕು, ಅರ್ಮನ ಮತ್ತು ಫ್ಲವರ್ ಹಾರ್ನ್ ಬೇಕಂತಂದ್ರೆ ತಗೊಬಹುದು. ಅಂಡ್ ಅಕ್ಸೆಸರೀಸ್ಗಳಿದೆ ಆಲ್ ಓವರ್ ಇಂಡಿಯಾ ಅವರು ಶಿಪ್ಪಿಂಗ್ ಮಾಡಿಕೊಡ್ತಾರೆ, ನಿಮಗೆ ಪ್ರಾಪರ್ ಆಗಿ ಪ್ಯಾಕ್ ಮಾಡಿ ಶಿಪ್ ಮಾಡ್ತಾರೆ. ಸೊ ಯಾವುದೇ ರೀತಿ ಟೆನ್ಷನ್ ಮಾಡೋ ಅಗತ್ಯ ಇಲ್ಲ. ಒಂದು ವೇಳೆ ನಿಮಗೆ ಎಕ್ಸಾಟಿಕ್ ಬರ್ಡ್ಸ್ಗಳು ಇನ್ನೂ ದೊಡ್ಡ ಬೇಕು, 80,000 ಯಾವ ಸರ್ ಅದು? ಗ್ರೇ ಪ್ಯಾರೆಟ್ ಆಫ್ರಿಕನ್ ಗ್ರೇ ಪ್ಯಾರೆಟ್ ಬೇಕಂದ್ರೂ ಕೂಡ ಸರ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಸ್ಕ್ರೀನ್ ಮೇಲೆ ನಂಬರ್ ಬರ್ತಾರೆ, ಇಲ್ಲ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸರ್ ತಮ್ಮ ಶಾಪ್ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೆ ಇರುತ್ತೆ? ಸರ್ 11 to 11 ಸರ್. 11 to 11 ಇರುತ್ತೆ. ಅಂಡ್ ಇನ್ನೊಂದು ತಮ್ಮದು ಮೇಲ್ಗಡೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ, ಕಾಲು ಸೇಮ್ ಟೈಮ್ ಅಲ್ಲಿ ಮಾಡ್ಬೋದಲ್ವಾ? ಅಂಡ್ ಯಾರಾದ್ರೂ ನಮಗೆ ಒಂದು ವಿಡಿಯೋ ಕಾಲ್ ಮಾಡ್ಕೊಡಿ ಸರ್, ನಾವು ನೋಡ್ಬೇಕು ಅಂದ್ರೆ ವಿಡಿಯೋ ಕಾಲ್ ಮಾಡ್ಬೋದಲ್ವಾ? ಸೊ ವಿಡಿಯೋ ಕಾಲ್ ಕೂಡ ಮಾಡ್ಬಿಟ್ಟು ನೀವು ಬರ್ಡ್ ಅನ್ನ ನೋಡಿ ಕೂಡ ಇಲ್ಲಿ ಪರ್ಚೇಸಸ್ ಅನ್ನ ಮಾಡಬಹುದು. ಸರ್ ಇವಾಗ ನಿಮ್ದು ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಯೂಟ್ಯೂಬ್ ಚಾನಲ್ ಏನ ಇಕ್ಕಿದ್ದೀರಾ? ಹೌದು ಸರ್, ಇದೆ. ಏನಂತ ಹೆಸರಲ್ಲಿ ಇಟ್ಟಿದ್ದೀರಾ? ಬರ್ಡ್ಸ್ ಸಂತೋಷ್ ಅಂತ ಇದೆ. ಬರ್ಡ್ಸ್ ಸಂತೋಷ್ ಅಂತ. ಏನ್ ವಿಡಿಯೋಸ್ ಹಾಕ್ತಾ ಇರ್ತೀರಾ ರೆಗ್ಯುಲರ್ ಆಗಿ? ಡೈಲಿ ಶಾರ್ಟ್ಸ್ ಹಾಕ್ತೀನಿ. ಅದರಲ್ಲಿ ಸಮ್ ಟೈಮ್ಸ್ ಏನ್ ಮಾಡ್ತೀನಿ, ಕಸ್ಟಮರ್ಸ್ ಗೆ ಗೊತ್ತಾಗ್ಲಿ ಅಂತ ಅದರಲ್ಲಿ ಪ್ರೈಸ್ ಮೆನ್ಷನ್ ಮಾಡಿ ಹಾಕ್ತೀನಿ. ಓಕೆ ಓಕೆ. ಮತ್ತೆ ವೀಕೆಂಡ್ ಅಲ್ಲಿ ಸಂಡೇಸ್ ನಲ್ಲಿ ಆಫರ್ಸ್ ಅಂತ ಅನೌನ್ಸ್ ಮಾಡ್ತೀನಿ. ಸೊ ಸಮ್ ಟೈಮ್ಸ್ ಅಲ್ಲಿ ವ್ಯೂಸ್ ಹೋಗುತ್ತೆ. ಬಟ್ ನನ್ ಬ್ಯಾಡ್ ಲಕ್ ಏನಂದ್ರೆ ಆ ವ್ಯೂಸ್ ಎಲ್ಲ ಮೋಸ್ಟ್ ಪ್ರಾಬ್ಲಿ ತಮಿಳ್ನಾಡು, ಕೇರಳ ಕಡೆ ಹೋಗ್ತಾ ಇದೆ. ಓಕೆ 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 ಓಕೆ. ಸೊ ನಮ್ ಕಡೆ ರೀಚ್ ಆಗ್ತಾ ಇಲ್ಲ. ಆ ಕಡೆಯಿಂದ ಕಾಲ್ಸ್ ಮಾಡಿ ನನ್ನ ಕೇಳಿಂದ ಅದು ಅನ್ಕಂಫರ್ಟಬಲ್ ಆಗಿದೆ. ಓಕೆ ಸೊ ನಿಮ್ ಕಡೆಯಿಂದ ಏನಾದ್ರು ನನ್ನ ಚಾನೆಲ್ಸ್ ಏನಾದ್ರು ಪ್ರಮೋಟ್ ಆಗಿ ಕರ್ನಾಟಕದಲ್ಲಿ ಬಂದ್ರೆ ತುಂಬಾ ಖುಷಿ ಆಗುತ್ತೆ. ಡೆಫಿನೆಟ್ಲಿ ವೀಕ್ಷಕರೇ, ಇವರ ಚಾನಲ್ ಅನ್ನ ಲಿಂಕ್ ಕೂಡ ಕೊಟ್ಟಿರ್ತೀನಿ, ಸಬ್ಸ್ಕ್ರೈಬ್ ಮಾಡಿ. ಕಾರಣ ಏನಂತಂದ್ರೆ ನೀವು ನೋಡ್ಬೋದು, ಒಂದೊಂದಾಗಿ ನೋಡ್ಬೋದು, ಎಂಟರ್ಟೈನ್ಮೆಂಟ್ ಪರ್ಪಸ್ ನೋಡ್ಬೋದು, ಪರ್ಚೇಸ್ ಮಾಡೋದಿದ್ರೆ ನೋಡ್ಬೋದು. ಅಂಡ್ ಮೋರ್ ಇಂಪಾರ್ಟೆಂಟ್, ನಮ್ಮ ಕರ್ನಾಟಕದಲ್ಲಿ ರೀಚ್ ಆಗಬೇಕು, ಬೇರೆ ಬೇರೆ ರಾಜ್ಯದಲ್ಲಿ ರೀಚ್ ಆಗ್ತಾ ಇದೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಚಾನಲ್ ನೇಮ್ ಏನು ಸರ್? ಬರ್ಡ್ಸ್ ಸಂತೋಷ್ ಅಂತ ಹಾಕಿರ್ತೀನಿ, ಲಿಂಕ್ ಕೂಡ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಫಸ್ಟ್ ಕಮೆಂಟ್ಸ್ ಅಲ್ಲಿ. ಅಲ್ಲಿ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ವೀಕ್ಷಕರೇ. ಸರ್ ಇನ್ನ ಮುಂದಿನ ದಿನಗಳಲ್ಲಿ ಇನ್ನ ನಮಗೆ ಬೇರೆ ಬೇರೆ ಜಾತಿಗಳ ಬರ್ಬೋದಾ? ಬರುತ್ತೆ ಸರ್, ಬರುತ್ತೆ. ಎಕ್ಸಾಕ್ಟ್ಲಿ ದೊಡ್ಡ ಬಂದ್ರೆ ಖಂಡಿತ ನಿಮ್ ಕರೆದು ನಾನು ಅಪ್ಡೇಟ್ ಮಾಡಿಸ್ತೀನಿ. ಮಾಡ್ತೀರಾ ಅಲ್ವಾ? ಹೌಸ್ ಮತ್ತೆ ಲೋರಿ ಕಿಟ್ಸ್ ಎಲ್ಲ ನಾವು ಇನ್ನ ಟ್ರೈ ಮಾಡ್ತಾ ಇದೀವಿ. ರೆಡಿ ಇದೆ, ಅದು ಕಂಪ್ಲೀಟ್ಲಿ ಹ್ಯಾಂಡ್ ಟೈಮ್ಡ್ ಆದ್ಮೇಲೆ ನಾನು ಖಂಡಿತ ಪೋಸ್ಟ್ ಮಾಡ್ತೀನಿ. ಓಕೆ ಶೋರ್. ಸೊ ವೀಕ್ಷಕರೇ, ಮುಂದಿನ ದಿನದಲ್ಲಿ ಶಬರಿ ಅಕ್ವೇರಿಯಂ ಅಂಡ್ ಪೆಟ್ಸ್ಗೆ ಮತ್ತೆ ಬರೋಣ, ಇದೇ ರೀತಿ ಬರ್ಡ್ಸ್ ಗಳನ್ನೆಲ್ಲ ಮತ್ತೆ ನೋಡೋಣ. ಅಂಡ್ ಅಪ್ಡೇಟ್ ಕೂಡ ಕೊಟ್ಟಿರ್ತೀನಿ. ಅಂಡ್ ಕಂಪ್ಲೀಟ್ ಡಿಸ್ಕ್ರಿಪ್ಷನ್ ಫಸ್ಟ್ ಕಮೆಂಟ್ಸ್ ಅಲ್ಲಿ ನಿಮಗೆ ಎಲ್ಲಾ ರೀತಿಯ ಇವರ ಲೊಕೇಶನ್ ಇರ್ಬೋದು, ಫೋನ್ ನಂಬರ್, ವಾಟ್ಸಪ್ ನಂಬರ್, ಜೊತೆಯಲ್ಲಿ ಪೇಮೆಂಟ್ ಮಾಡೋದಿದ್ರೆ ಫೋನ್ ಪೇ, ಗೂಗಲ್ ಪೇ ಅಕೌಂಟ್ ಡೀಟೇಲ್ಸ್ ಪ್ರತಿಯೊಂದನ್ನು ಕೊಟ್ಟಿರ್ತೀನಿ. ಅಲ್ಲಿಂದ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮ್ಮ ಮನೆಗೂ ಕೂಡ ಅತಿ ಕಡಿಮೆ ಬೆಲೆಯಲ್ಲಿ ಕೇವಲ 1000 ರೂಪೀಸಿಂದನೂ ಕೂಡ ಟೇಮ್ಡ್ ಬರ್ಡನ್ನು ನೀವು ಇಲ್ಲಿ ತೊಗೊಂಡು ಹೋಗ್ಬೋದು. ನಾನಂತೂ ರೆಕಮೆಂಡ್ ಮಾಡ್ತೀನಿ. ನೀವು ಒಂದು ವೇಳೆ ಬರ್ಡನ್ನು ಯೂಸ್ ಸಾಕಬೇಕು ಅಂತಿದ್ರೆ, ಮಕ್ಕಳು ಸಾಕಬೇಕು ಅಂತಿದ್ರೆ ದಯವಿಟ್ಟು ಕೇಜಲ್ಲಿ ಹಾಕಿ ಸಾಕೋಬೋದು. ಈ ರೀತಿ ಟೇಮ್ಡ್ ಬರ್ಡನ್ನು ತೊಗೊಂಡೋಗಿ, ಜಾಸ್ತಿ ಏನು ಆಗೋದಿಲ್ಲ, ಅವರು ಕೂಡ ಖುಷಿಯಾಗಿರ್ತವೆ, ನಾವು ಕೂಡ ಖುಷಿಯಾಗಿರ್ಬೋದು. ಸರ್ ನಮ್ಮ ವೀಕ್ಷಕರಿಗೋಸ್ಕರ ಒಂದೊಳ್ಳೆ ಟೇಮ್ಡ್ ಬರ್ಡ್ಗಳು, ಅವಕ್ಕೂ ಒಳ್ಳೆಯದು, ನಮಗೂ ಒಳ್ಳೆದಿರ್ತೀವಿ. ತಮಗೆ ಧನ್ಯವಾದಗಳು ಸರ್. ಧನ್ಯವಾದಗಳು ವೀಕ್ಷಕರೇ.